ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ ಧರ್ಮೋಪದೇಶ ಖಂಡಗಳು 18ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ. ಡಿಯೋಟ್ರಮಿ ಚಾಪ್ಟರ್ 18 ವರ್ಡ್ 9 to 13. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಆ ಜನಾಂಗಗಳು ಮಾಡುವ ಅಸಹ್ಯ ಕಾರ್ಯಗಳನ್ನು ಮಾಡುವುದನ್ನು ನೀವು ಕಲಿಯಬಾರದು. ತನ್ನ ಮಗನನ್ನು ಇಲ್ಲವೇ ಮಗಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕುನ ನೋಡುವವರು, ಸರ್ಪಮಂತ್ರದವನು, ಮಾಟಗಾರನು, ಗಾರುಡಿಗಾರನು, ಯಕ್ಷಿಣಿಗಾರನು, ಮಂತ್ರಜ್ಞನು, ಸತ್ತವರ ಹತ್ತಿರ ವಿಚಾರಿಸುವವನು ನಿಮ್ಮಲ್ಲಿ ಸಿಕ್ಕಬಾರದು. ಏಕೆಂದರೆ ಇಂಥವುಗಳನ್ನು ಮಾಡುವವರೆಲ್ಲ ಯೆಹೋವನಿಗೆ ಅಸಹ್ಯ. ಈ ಅಸಹ್ಯಗಳ ನಿಮಿತ್ತ ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಮುಂದೆ ಹೊರಡಿಸುತ್ತಾನೆ. ನೀವು ನಿಮ್ಮ ದೇವರಾದ ಯೆಹೋವನ ಮುಂದೆ ನಿರ್ದೋಷಿಯಾಗಿರಬೇಕು. ದೇವರಿಗೆ ಸ್ತೋತ್ರ. ವಾಕ್ಯಭಾಗ ನೋಡ್ತಾ ಇದ್ದೀವಿ. ವಾಕ್ಯಭಾಗದಲ್ಲಿ ಕರ್ತನು ಶ್ರೇಷ್ಠ ದೇವರು ನಮಗೆ ಏನು ಆಜ್ಞೆ ಮಾಡ್ತಾ ಇದ್ದಾರೆ ಅಂದರೆ, ಇಂಥ ಅಸಹ್ಯ ಕೃತ್ಯಗಳು ನಿಮ್ಮಲ್ಲಿ ಇರಬಾರದು. ದೇವರಿಗೆ ಸ್ತೋತ್ರ. ಒಂದು ಉದಾಹರಣೆ ನೋಡೋಣ. ಸೌಲನೆಂಬ ಅರಸನು ಅವನ ಜೀವಿತದಲ್ಲಿ ಸೌಲನು ಬಹಳಷ್ಟು ಸಾರಿ ದೇವರಿಗೆ ಹವಿದಾಗಿ ನಡ್ಕೊಂಡ. ಕನಿಷ್ಠ 3 ವರ್ಷಗಳ ಕಾಲ ಆಳ್ವಿಕೆ ನಂತರದಲ್ಲೇ ಅವನು ದೇವರ ರಕ್ಷಣೆಯನ್ನು, ದೇವರ ನಡೆಸುವಿಕೆಯನ್ನು ಕಳ್ಕೊಂಡ. ಆದರೂ ಸಹ ದೇವರು ತನ್ನ ಜನರ ನಿಮಿತ್ತವಾಗಿ ಆ ದೇಶವನ್ನು ಸಂರಕ್ಷಿಸ್ತಾ ಬಂದರು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ 28ನೇ ಅಧ್ಯಾಯ 1 ಸಮುವೇಲನ ಪುಸ್ತಕ 28ನೇ ಅಧ್ಯಾಯದಲ್ಲಿ ದೇವರು ಸೌಲನಿಗೆ ನ್ಯಾಯ ತೀರ್ಪು ಮಾಡುವಂಥ ಸನ್ನಿವೇಶದಲ್ಲಿ ನಡೆದಂತಹ ಒಂದು ಘಟನೆ ಬಹಳ ಭಯಂಕರವಾಗಿದೆ. ದೇವರಿಗೆ ಸ್ತೋತ್ರ. ಎಷ್ಟೋ ಸುಲಭವಾಗಿರ್ತಕ್ಕಂಥ ಕಾರ್ಯಗಳು ಅವಿಧೇಯತ್ವ ಅಂದರೆ ಅದೇ ಆಗ್ತಕ್ಕಂಥದ್ದು. ಬಹಳ ಸಣ್ಣ ಕಾರ್ಯದಲ್ಲೇ ನಾವು ಕಷ್ಟಗಳನ್ನ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಬಹಳ ಸುಲಭವಾಗಿರ್ತಕ್ಕಂಥ ಕಾರ್ಯದಲ್ಲೇ ಇದು ನನಗೆ ಈಸಿ, ಇದು ನನಗೆ ಗೊತ್ತು, ಇದು ನನಗೆ ಏನು ಅಂಥ ಕಷ್ಟವಲ್ಲ ಅನ್ನೋಂಥ ಸನ್ನಿವೇಶದಲ್ಲೇ ಬಹಳ ಕೇಡನ್ನು ಅನುಭವಿಸ್ಬೇಕಾಗತ್ತೆ. ಈ ಸೌಲನೆಂಬ ಅರಸನ ಜೀವಿತದಲ್ಲಿ ನಡೆದಂಥ ಅದೇ ಆಗಿದೆ. ದೇವರಿಗೆ ಸ್ತೋತ್ರ. ಸೌಲನು ಫಿಲಿಪಿಯರನ್ನು ಅನೇಕ ಸರಿ ದೇವರು ಅವ್ರ ಮುಖಾಂತರವಾಗಿ ಜಯವನ್ನು ಕೊಟ್ಟಿದ್ದಾರೆ. ಆದರೆ 28ನೇ ಅಧ್ಯಾಯ 1 ಸಮುವೇಲನ ಪುಸ್ತಕ 28ನೇ ಅಧ್ಯಾಯದಲ್ಲೂ ಸಹ ಸೌಲನಿಗೆ ವಿರುದ್ಧವಾಗಿ, ಇಸ್ರಾಯೇಲ್ ದೇಶಕ್ಕೆ ವಿರುದ್ಧವಾಗಿ ಫಿಲಿಪಿಯರು ಬರ್ತಾ ಇದ್ದಾರೆ. ಆ ಸನ್ನಿವೇಶದಲ್ಲಿ ಆಗ ಸಮುವೇಲನಿಗೆ ವಯಸ್ಸಾಯಿತು. ಪ್ರವಾದಿ ಸಮುವೇಲನು ಸತ್ತೋದ. ಸೌಲನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರಿಗೆ ಸಹಾಯ ಬರ್ತಾ ಇಲ್ಲ. ದೇವರಿಗೆ ಸ್ತೋತ್ರ. ಏನು ಪ್ರವಾದಿಗಳಿಂದಲೇ ಏನು ಮಾತು ಬರ್ತಾ ಇಲ್ಲ. ಸೌಲನಿಗೆ ಭಯ ಬಂತು. ದೇವರಿಗೆ ಸ್ತೋತ್ರ. ಅದುವರೆಗೂ ದೇವರಿಗೆ ಭಯಪಡದೆ ಬೇಕಾದಷ್ಟು ತಪ್ಪುಗಳು ಮಾಡಿರ್ತಕ್ಕಂಥ ಸೌಲನು ಈಗ ಪ್ರವಾದಿಗಳಿಂದ ನನಗೆ ಸಹಾಯ ಬರ್ತಾ ಇಲ್ಲ, ದೇವರ ನನಗೆ ಮಾತು ಬರ್ತಾ ಇಲ್ಲ, ಸಹಾಯ ಬರ್ತಾ ಇಲ್ಲ ಅಂತ ಬಹಳ ಭಯಪಡ್ತಾನೆ. ಅವನು ಬಹಳ ಭಯಪಟ್ಟು ಏನು ಮಾಡ್ತಾನೆ ಅಂದರೆ, ಒಬ್ಬ ಯಕ್ಷಿಣಿಯನ್ನು ಹುಡಿಕೊಂಡು ಹೋಗ್ತಾ ಇದ್ದಾನೆ. ಯಕ್ಷಿಣಿಯನ್ನು ಹುಡಿಕೊಂಡೋಗಿ ಅವನು ಏನು ಮಾಡ್ತಾ ಇದ್ದಾನೆ, ಅದು ವೇಷ ಮರೆಸ್ಕೊಂಡೋಗಿ ಯಕ್ಷಿಣಿ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. 1 ಸಮುವೇಲನ ಪುಸ್ತಕ 28ನೇ ಅಧ್ಯಾಯದಲ್ಲಿ, ನನಗೊಂದು ಸಹಾಯ ಮಾಡು, ನೀನು ಒಬ್ಬನ ನನಗೋಸ್ಕರ ಎದ್ದೇಳಿಸ್ಬೇಕು. ಯಾಕಂದರೆ ನೀನು ಬೇತಾಳಗಳನ್ನ, ಸತ್ತವರನ್ನ ಹೆಬ್ಬಿಸ್ತೀಯ ಅಂತ ನನಗೆ ಗೊತ್ತು, ನಾನು ಕೇಳಿದ್ದೀನಿ ಅಂತೇಳಿ. ಅವಳು ಯಾರನ್ನ ಹೇಳಿಸ್ಬೇಕು ನನಗೆ ಅಂದಾಗ ಸಮುವೇಲನ ಕರಿ ಅಂತೇಳಿ. ಸಮುವೇಲನ ಕರಿ ಅಂತ ಹೇಳಿದ ತಕ್ಷಣ ಅವಳು ಗೊತ್ತಾಗ್ಬಿಡ್ತು ಇವನು ಅರಸನಾದ ಸೌಲನು ಅಂತ. ಅವಳು ಹೇಳ್ತಾ ಇದ್ದಾಳೆ, ನೀನು ಸೌಲನಲ್ವಾ ಅರಸನಲ್ವಾ ಅಂತ ಕೇಳ್ತಾನೆ. ನನಗೇನು ಮಾಡಬೇಕು ಅಂತ ಪ್ರಾಣ ತೆಗಿಬೇಕು ಅಂತ ಬಂದಿ ಅಂದಾಗ, ಇಲ್ಲ ನಾನು ಬಹಳ ಕಷ್ಟದಲ್ಲಿದ್ದೀನಿ, ಇಕ್ಕಟ್ಟಿನಿದ್ದಿರಲಿ, ಹಾಗಾಗಿ ನನಗೆ ಸಹಾಯ ಬೇಕು, ದೇವರಿಂದ ನನಗೆ ಸಹಾಯ ಬರ್ತಿಲ್ಲ, ನೀನು ಸಮುವೇಲನ ಕರಿ ಅಂತೇಳಿ. ಸಮುವೇಲನು ನಿದ್ರಿಸ್ತಾ ಇರ್ತಾನೆ. ಸಮುವೇಲನ್ನ ಆಕೆ ಎಬ್ಬಿಸ್ತಾಳೆ, ಕರಿತಾಳೆ. ಸಮುವೇಲ್ ಬರ್ತಾನೆ. ದೇವರಿಗೆ ಸ್ತೋತ್ರ. ಆಗಂದಾಕ್ಷಣಕ್ಕೆ ನಾವು ದೇವರನ್ನ ಮಟ್ಟಿಗೆ ಇದ್ದಾರೆ, ನಾವು ದೇವರ ಸೇವಕರಾಗಿದ್ದೀವಿ, ದೇವ್ರ ಮಕ್ಕಳಾಗಿದ್ದೀವಿ, ಸೇವಕರಾಗಿದ್ದೀವಿ, ಪ್ರವಾದಿಗಳಾಗಿದ್ದೀವಿ ಅಂದಾಕ್ಷಣಕ್ಕೆ ಬೇತಾಳ ಈ ಕೆಲಸ ಮಾಡಲ್ಲ, ಮಾಡುತ್ತೆ. ಆಗ ಸಮುವೇಲನ್ನು ಎದ್ದು ಬರ್ತಾನೆ. ಎದ್ದು ಬರೋದನ್ನು ನೋಡಿದ ತಕ್ಷಣ ಆಕೆ ಹೇಳ್ತಾಳೆ, ನೀನು ಖಚಿತವಾಗಿ ಅರಸನ ಅಂತ ಸೌಲನೇ ಆಗಿದ್ದೀಯ ಅಂತ ಅವಳು ತಿಳ್ಕೊಂಡು, ಈಗ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದಾಗ, ಈ ಥರ ಒಂದು ನಿಲುವಂಗಿ ಹಾಕ್ಕೊಂಡಿರ್ತಕ್ಕಂತಹ ಬಿಳಿ ನಿಲುವಂಗಿಯನ್ನು ಹಾಕ್ಕೊಂಡಿರ್ತಕ್ಕಂಥ ತುಂಬ ಒಬ್ಬ ವಯಸ್ಸಾದಂಥ ಮುದುಕ ಬರ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಗ ಸಮುವೇಲನ್ ಬರ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಸೌಲನು ಏನು ಮಾಡ್ತಾನೆ ಅಂದರೆ ಸಾಷ್ಟಾಂಗವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ.
ದೇವರಿಗೆ ಸ್ತೋತ್ರ. ಅವನು ಎಷ್ಟು ದೇವರನ್ನ ಅಪಮಾನ ಪಡಿಸ್ತಾ ಇದ್ದಾನೆ ಅಂತಂದರೆ, ಸಮುವೇಲನಿಗೆ ಸಾಷ್ಟಾಂಗವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಆದರೆ ಸಮುವೇಲನು ಬಂದಾಗ ಅವನೇನು ಹೇಳ್ತಾನೆ ಅಂದರೆ, ಅವನ ಕುರಿತಾಗಿರ್ತಕ್ಕಂಥ ದೇವರ ಉದ್ದೇಶವನ್ನೇ ಹೇಳ್ತಾನೆ. ಅವನು ನಮಸ್ಕಾರ ಮಾಡಿದ ತಕ್ಷಣಕ್ಕೆ ಸಮುವೇಲನು ಅವನ ಪರವಾಗಿ ಮಾತಾಡೋಕ್ಕಾದಂದರೆ ಖಂಡಿತ ಇಲ್ಲ. ನೀನು ಇದುವರೆಗೆ ಮಾಡಿರ್ತಕ್ಕಂಥ ಕಾರ್ಯಗಳೆಲ್ಲ ದೇವ್ರಿಗೆ ಗೊತ್ತಿದೆ. ಆದರೆ ಇನ್ನೂ ನಿನಗೆ ದೇವರಿಂದ ಯಾವ ಸಹಾಯ ಇಲ್ಲ. ನಿಜ, ನಾಳೆ ಇಷ್ಟೊತ್ತಿಗೆ ನೀನು ನಿನ್ನ ಮಕ್ಕಳು ನನ್ನ ಸಂಗಡ ಇರ್ತೀರಾ ಅಂತ ಹೇಳ್ತಾನೆ. ಅಷ್ಟೇ ಅವನು ಹೇಳಿದ್ದು. ಆದರೆ ಅದು ಯಥಾ ಪ್ರಕಾರವಾಗಿ ನಡೆಯುತ್ತೆ. ದೇವರಿಗೆ ಸ್ತೋತ್ರ. ಕೇಳಿ ಅಂತ ಹೇಳಿದಾರ ದೇವರು? ಇಲ್ಲ, ನೀವು ಕೇಳಬೇಡಿ ಅಂತ ಹೇಳಿದ್ದಾರೆ. ಕಷ್ಟಕಾಲ ಇತ್ತು ನಿಜ, ಸಮಸ್ಯೆ ಇತ್ತು ನಿಜ, ಬಾಧೆ ಇತ್ತು ನಿಜ, ದೇವರನ್ನೇ ಆಶ್ರಯಿಸ್ಕೊಳ್ಬೇಕಾಗಿತ್ತು. ಅವನು ಸಾವಿನ ಹಂತದಲ್ಲಿ ಅವನೇನು ಮಾಡ್ತಾ ಇದ್ದಾನೆ, ಇಂಥವ್ರ ಹತ್ರ ನಾನು ಸಾಯ್ಬೇಕಾದ್ರೆ ತಾನಾಗಿ ತಾನೇ ತನ್ನ ಕತ್ತಿನಲ್ಲಿ ಇರ್ಕೊಂಡು ಸಾಯ್ತಾನೆ. ಸೊ ಅದು ಆಗಬೇಕಾಗಿತ್ತಂದರೆ ಇಲ್ಲ, ದೇವರನ್ನೇ ಆಶ್ರಯಿಸ್ಕೊಂಡಿದ್ರೆ ಖಚಿತವಾಗಿ ದೇವ್ರ ಸಹಾಯ ಬರ್ತಿತ್ತು. ದೇವ್ರನ್ನ ಹೇಳಿದ್ದಾರೆ, ಈಗೋ ಯುಗದ ಸಮಾಪ್ತಿಯವರಿಗೆ ಎಲ್ಲ ದಿನಗಳು ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮಲ್ಲಿ ಪಾಪ ಇದೆ ನಿಜ, ನಿಮ್ಮ ಪಾಪದ ನಿಮಿತ್ತವಾಗಿ ನಾನು ಕ್ಷಣ ಮಾತ್ರವೇ ನಿಮ್ಮನ್ನು ಬಿಟ್ಟು ಹೋಗ್ಬೋದು. ಆದರೆ ನಿಮ್ಮ ಪಾಪವನ್ನು ನೋಡಿದೆ ಮರೆ ಮಾಡ್ಕೋಬೋದು, ಆದರೆ ನಿಮ್ಮನ್ನು ಬಿಟ್ಟು ನಾನು ಯಾವತ್ತೂ ಆಗಲ್ಲ ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿದೆ ಮಕ್ಕಳೇ, ಇಂಥ ಅಸಹ್ಯ ಕೃತ್ಯಗಳು ನಿಮ್ಮ ಹತ್ರ ಇರಬಾರ್ದು. ಇರೋದಾದರೆ ಅದೇನಾಗುತ್ತೆ ಅಂದರೆ ದೇವರ ಸನ್ನಿಹವನ್ನು ಕಳ್ಕೊತಾರೆ. ಆಗ ಅದೇ ನಿಮ್ಮನ್ನು ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ನೀವು ನಿಮಗಿಂತ ಅದು ಕೆಳಮಟ್ಟದಲ್ಲಿದೆ, ನೀವು ಅದರ ಮೇಲಿದ್ದೀರಾ. ಆದರೆ ನೀವು ಯಾವಾಗ ಅದರ ಹಿಂದೆ ಹೋಗ್ತಿರೋ ಅದು ನಿಮ್ಮನ್ನು ಹಾಳಕ್ಕೆ ಶುರು ಮಾಡುತ್ತೆ, ದೇವರ ಸನ್ನಿಹವನ್ನು ಕಳ್ಕೊತೀರ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಇಂಥ ಅಸಹ್ಯ ಕೃತ್ಯಗಳು ನಿಮ್ಮಲ್ಲಿ ಇರಬಾರ್ದು ಅಂತ ದೇವ್ರು ಹೇಳ್ತಾ ಇದ್ದಾರೆ. ಇದನ್ನು ಬಿಡ್ರಿ, ಯಾಕಂದರೆ ಇದೆಲ್ಲದ್ರ ಮೇಲೆ ನೀವು ಇದ್ದೀರಾ. ನೀವು ಅದನ್ನು ನಿಂಬಾಲಿಸ್ತೀರಾ, ಅಧೀನಾಗ್ತೀರಾ, ದೇವರ ಸನ್ನಿಹವನ್ನು ಕಳ್ಕೊತಿದ್ದೀರಿ. ಯಾವಾಗ ನೀವು ಇದೆಲ್ಲದ್ರ ಮೇಲೆ ಇದ್ದೀರಾ ಅಂದರೆ ಇದನ್ನು ತಿರಸ್ಕಾರ ಮಾಡಿದಾಗ ಇದೆಲ್ಲದ್ರ ಮೇಲೆ ನೀವು ಇರ್ತೀರಾ, ದೇವರ ಸನ್ನಿಹ ನಿಮ್ಮ ಸಂಗಡ ಇರುತ್ತೆ. ನೀವು ಯಾವಾಗ ಇದನ್ನು ಪ್ರೀತಿ ಮಾಡ್ತೀರೋ ದೇವರ ಸನ್ನಿಹನ ಕಳ್ಕೊತೀರಾ, ನೀವು ಇದಕ್ಕೆ ಅಧೀನರಾಗ್ತೀರಾ. ಆಗ ಕಠಿಣವಾದ ಶಿಕ್ಷೆಯನ್ನು ಅಂದ್ಕೋತೀರ. ಹಾಗಾಗಿ ಇಂಥ ಅಸಹ್ಯ ಕೃತ್ಯಗಳನ್ನು ನೀವು ಬಿಡ್ರಿ ಅಂತ ದೇವ್ರು ಇರ್ತಾರೆ. ದೇವ್ರಿಗೆ ಸ್ತೋತ್ರ. ಅವ್ರು ಏನು ಮಾಡ್ತಾರೆ, ಯುಗದ ಸಮಾಪ್ತಿಯವರಿಗೆ ಎಲ್ಲ ದಿನಗಳನ್ನು ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳ್ತಾರೆ. ಆಮೇಲೆ ಹಾಗಾಗಿ ಎಲ್ಲ ಸನ್ನಿವೇಶಗಳನ್ನು ದೇವರನ್ನೇ ನೋಡೋಣ, ಇಂಥ ಕಾರ್ಯಗಳನ್ನು ಬಿಟ್ಬಿಡೋಣ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ್ಪ. ಇದೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಯಾಗಿ ನಿಮಗೆ ಸ್ತೋತ್ರ. ನೀವೇ ನಮ್ಮ ಸಂಗಡ ಇದ್ದೀರಾ. ಭೂಮಿ ಮೇಲೆ ಜೀವಿಸುವ ಎಲ್ಲ ಕಾಲಗಳಲ್ಲೂ ನಮ್ಮ ಸಂಗಡ ಇದ್ದೇನೆ ಅಂತ ಹೇಳ್ತಿದ್ದೀರಾ. ನಿಮ್ಮ ಸನ್ನಿಹ ನಾವಿರಬೇಕಾದ್ರೆ ಇದೆಲ್ಲವೂ ನಮಗೆ ಅಧೀನವಾಗಿದೆ. ಸ್ವಲ್ಪ ನಾವು ನಿಮ್ಮನ್ನು ಬಿಟ್ಟು ಇದರ ಹಿಂದೆ ಹೋಗೋದಾದರೆ ನಿಮ್ಮ ಸನ್ನಿಹವನ್ನು ಕಳ್ಕೊತೀವಿ, ಇದಕ್ಕೆ ನಾವು ಅಧೀನರಾಗಿ ನಾಶ ಆಗ್ತೀವಿ. ಅಂಥ ಕೃತ್ಯಗಳು ನಮ್ಮಲ್ಲಿ ನಡೆದೇ ಇರೋ ಥರ, ನಂಬಿಗಸ್ತರಾಗಿ ನಿಮಗೆ ವಿಧೇಯರಾಗೋ ಥರ, ನಿಮ್ಮ ಸನ್ನಿಹದೊಟ್ಟಿಗೆ ಇದರ ಮೇಲೆ ನಾವಿರೋ ಥರ ನಮಗೆ ಸಹಾಯ ಮಾಡಿ. ನಿಮಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಯಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಆಲ್ ದಿ ಬೆಸ್ಟ್.